ರಾಮನ ಹಾಡು ಹಾಕಿ ಡ್ಯಾನ್ಸ್ ಮಾಡಿದ್ದಕ್ಕೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಅನ್ಯಕೊಮ್ಮಿನ 5-6 ಮಂದಿ ಹಲ್ಲೆಯನ್ನ ನಡೆಸಿದ್ದು ಕಲಬುರಗಿಯ ಇಟಗಾ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಮನ ಹಾಡು ಹಾಕಿ ಡ್ಯಾನ್ಸ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಅಟ್ಯಾಕ್ ಮಾಡಲಾಗಿದೆ ಅನ್ನುವಂತಹ ಆರೋಪ ಮಾಡಲಾಗಿದ್ದು, ಸ್ನೇಹಿತನ ಮದುವೆಯ ವೇಳೆ ರಾಮನ ಸಾಂಗ್ಗೆ ಡ್ಯಾನ್ಸ್ ಅನ್ನ ಮಾಡಿದಾರಂತೆ. ಯಾಕೆ ಈ ಸಾಂಗ್ ಅನ್ನ ಹಾಕಿದೀರಿ ಅಂತ ಪ್ರಶ್ನೆ ಮಾಡಿ ಅಲ್ಲಿ ಹಲ್ಲೆಯನ್ನ ನಡೆಸಲಾಗಿದ್ದು, ಗಾಯಾಳು ಭೀಮಾಶಂಕರ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ರಾಮನ ಹಾಡೇ ಈಗ ಈ ರೀತಿಯಾದಂತಹ ಹಲ್ಲೆಗೆ ಕಾರಣ ಆಗಿದೆ. ಸ್ನೇಹಿತನ ಮದುವೆಯ ವೇಳೆ ರಾಮನ ಸಾಂಗ್ಗೆ ಡ್ಯಾನ್ಸ್ ಮಾಡಿದಕ್ಕೆ ಹಲ್ಲೆಯನ್ನ ನಡೆಸಲಾಗಿತ್ತು. ಯುವಕ ಭೀಮಾಶಂಕರ್ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಅನ್ಯಕೊಮ್ಮಿನವರು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿದೆ. ಇದು ಯಾವಾಗ ಗಾನ ಹಾಕ್ತಾರಂತಲ್ಲ, ಗಾನ ಹಾಕ್ಬೇಡಂತ ನೋಡ್ರಿ, ಯಾವಾಗ ಗಾನ ಹಾಕ್ಬಾರ್ದು ಅಂತ ನೋಡ್ರಿ. ಸರ್ಕಾರದಿಂದ ಬಂದ್ ಮಾಡ್ಬೇಕ್ರಿ ಸರ್. ಸರ್ಕಾರದವ್ರು ಬಂದ್ ಮಾಡ್ತಾರೆ ಅಂತೆಲ್ಲ ಯಾರಿಗೂ ಹಾಕಲ್ಲ, ಹಳೆ ಹಾಕ್ತಾರೆ. ಮುಂಚೆ ಇದೇ ತರ ಗುಣಿ ತೆಗಿತಾರೆ. ನಮ್ಮಲ್ಲ ನಮ್ಮ ಮಂದಿ ಒಂದೇ ಇರ್ತಾರೆ, ನಮ್ಮ ಒಂದೇ ಮನೆ ಹಿಂದಿನೇ ಬಂದಿಲ್ಲ. ಇದು ಯಾವಾಗ ಗಾನ ಹಾಕ್ತಾರಂತಲ್ಲ, ಗಾನ ಹಾಕ್ಬೇಡಂತ ನೋಡ್ರಿ, ಯಾವಾಗ ಗಾನ ಹಾಕ್ಬಾರ್ದು ಅಂತ ನೋಡ್ರಿ. ಸರ್ಕಾರದಿಂದ ಬಂದ್ ಮಾಡ್ಬೇಕ್ರಿ ಸರ್. ಸರ್ಕಾರದವ್ರು ಬಂದ್ ಮಾಡ್ತಾರೆ ಅಂತೆಲ್ಲ ಯಾರಿಗೂ ಹಾಕಲ್ಲ, ಹಳೆ ಹಾಕ್ತಾರೆ. ಮುಂಚೆ ಇದೇ ತರ ಗುಣಿ ತೆಗಿತಾರೆ. ನಮ್ಮಲ್ಲ ನಮ್ಮ ಮಂದಿ ಒಂದೇ ಇರ್ತಾರೆ, ನಮ್ಮ ಒಂದೇ ಮನೆ ಹಿಂದಿನೇ ಬಂದಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಹಾಡನ್ನ ಹಾಕಿದ್ದಕ್ಕೆ ಹಲ್ಲೆ ಮಾಡುವಂತಹ ವಿಷಯ ಏನಾಗಿತ್ತು? ಅಲ್ಲಿ ಯಾರು ಹಲ್ಲೆ ಮಾಡಿದ್ದು? ಹಾಡನ್ನ ಹಾಕಿದ್ದು ಯಾರು? ಈ ಒಂದು ಹಾಡು ಹಾಕಿದ್ದಕ್ಕೆ ಗಲಾಟೆ ಮಾಡುವಂತಹ ಪ್ರಸಂಗ ಯಾಕೆ ಬಂತು ಅಂತ? ಹೌದು, ಅದೇ ಇದು ನಡೆದಿರೋದು ಕಲಬುರಗಿಯ ಇಟಗಾ ಗ್ರಾಮದಲ್ಲಿ. ನಿನ್ನೆ ಏನು ಅವಿನಾಶ್ ಅವ್ರದ್ದು ಸ್ನೇಹಿತರ ಮದುವೆ ಇತ್ತು. ಮದುವೆ ಮೆರವಣಿಗೆಯ ಸಂದರ್ಭದಲ್ಲಿ ಬನಾಂಗೆ ಮಂದಿರ ಹಾತ್ಲು ಲಗಾಯತ್ತು ಮಿಟಾದೆಂಗೆ ಅಂತ ನನ್ನ ಹಾಡನ್ನ ಹಾಕಿದ್ರು. ಆ ಹಾಡಿನ ವಿಚಾರವಾಗಿ ಗಲಾಟೆ ಆಗಿದೆ ಅಂತ ಇವರು ಏನು ಆರೋಪನ ಮಾಡ್ತಾ ಇದ್ರೆ. ಆದ್ರೆ ಇದು ಏನಂತಂದ್ರೆ, ಕಳೆದ ಹಲವು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತದೆ, ನಮ್ಮ ಮೇಲೆ ದೌರ್ಜನ್ಯ ಎಸಗಲಾಗ್ತದೆ. ಇಡೀ ಗ್ರಾಮದಲ್ಲಿ ನಮ್ದು ಒಂದೇ ಕುಟುಂಬ ಆಗಿದ್ರಿಂದ ಎಲ್ರು ಕೂಡ ನಮ್ಮ ಮೇಲೆ ಯಾರು ಕೂಡ ನಮ್ಮ ಹೆಲ್ಪ್ಗೆ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಾ ಇದಾರೆ. ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಏನ್ ಭೀಮಾಶಂಕರ್ ಏನಿದಾನ, ಭೀಮಾಶಂಕರ್ ಕುಟುಂಬ ಆ ಒಂದು ಗ್ರಾಮದಲ್ಲಿ ಇರುವಂತದ್ದು. ಈ ಹಿಂದೆಯೂ ಕೂಡ ನಮ್ಮ ಮೇಲೆ ಸಾಕಷ್ಟು ಬಾರಿ ದೌರ್ಜನ್ಯ ಎಸಗಲಾಗಿದೆ, ನಮ್ಮ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ನಾನು 4 ಮಕ್ಕಳನ್ನ ಬೇರೆ ಬೇರೆ ಕಡೆಯಲ್ಲಿ ಬೆಂಗಳೂರಲ್ಲಿ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಕ್ಕಳನ್ನ ಇಟ್ಟಿದ್ದೀನಿ ಅಂತ ಏನೋ ಹೇಳ್ತಾ ಇದ್ರು ಅವರ ತಾಯಿ. ಆದ್ರೆ ಆ ಬೆಂಗಳೂರಿನಿಂದ ಬಂದಂತ ಏನು ಭೀಮಾಶಂಕರ್ ಇದಾನ, ಭೀಮಾಶಂಕರ್ ನಿನ್ನೆ ಅವರ ಸ್ನೇಹಿತರ ಮದುವೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಹಾಡಿನ ವಿಚಾರವಾಗಿ ಗಲಾಟೆ ಆಗಿದೆ. ಹಾಗಾಗಿ ಇಂದು ಬೆಳಗ್ಗೆ ಬಂದು ಅವರ ಮನೆಗೆ ನುಗ್ಗಿ 5-6 ಜನ ಹಲ್ಲೆಯನ್ನ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಡ್ಯಾನ್ಸ್ ವಿಚಾರವಾಗಿ ಏನಾದ್ರೂ ಗಲಾಟೆ ಆಗಿದ್ರೆ ಆದ್ರೆ ಆ ಸಂದರ್ಭದಲ್ಲಿ ಆಗ್ಬೇಕಿತ್ತು. ಆ ಡ್ಯಾನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇವರ ಸ್ನೇಹಿತರು ಮತ್ತೆ ಗ್ರಾಮದ ಯುವಕರು ಕೂಡ ಇದ್ರು. ಆದ್ರೆ ಅವರ ಮೇಲೆ ಹಲ್ಲೆ ಮಾಡಿಲ್ಲ, ಇವ್ರ ಮೇಲೆ ಮಾತ್ರ ಹಲ್ಲೆ ಮಾಡಿರೋದು. ಎಲ್ಲೋ ಒಂದ್ ಕಡೆ ಈ ಹಿಂದೆ ಏನಂದ್ರೆ ಸಾಕಷ್ಟು ವರ್ಷಗಳಿಂದ ಇವ್ರ ಮೇಲೆ ವೈಯಕ್ತಿಕ ದ್ವೇಷದಿಂದ ಈ ರೀತಿ ಒಂದು ಹಲ್ಲೆ ಮಾಡಲಾಗಿದೆ ಅಂತ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಸುಮಾರು 2-3 ಜನ ಯುವಕರು ಕೂಡ ಅಲ್ಲಿಗೆ ಕೌಂಟರ್ ಕೇಸ್ ಅನ್ನ ದಾಖಲು ಮಾಡಿರುವಂತ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ 2 ಕಡೆನವರು ಅವರು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಂತ ವಿಶ್ವವಿದ್ಯಾಲಯ ಪೊಲೀಸರಿಗೆ ತನಿಖೆಯನ್ನ ಕೈಗೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ. ಪಿಡಿಒ ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಜನ ಸಿಡಿದಿದ್ದಾರೆ. ಸರಿಯಾಗಿ ಕಚೇರಿಗೆ ಬರಲ್ಲ, ಜನರ ಕೆಲಸ ಮಾಡಲ್ಲ. ಹಾಸನದ ಹೆಬ್ಬಾಳು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದಿದ್ದಾರೆ ಜನ. ಈಗಾಗಲೇ ಪಿಡಿಒ ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಜನರೇ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಆ ಕಚೇರಿಗೆ ಬೀಗವನ್ನ ಜಡಿದಿದ್ದಾರೆ. ಇದು ಹಾಸನದ ಹೆಬ್ಬಾಳು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇಲ್ಲಿ ಜನರ ಏನು ಸಮಸ್ಯೆಗಳಿದೆ ಅದನ್ನ ಕೇಳ್ತಾ ಇಲ್ಲ, ಕಚೇರಿಗೆ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಜೊತೆ ಉಡಾಫೆಯಿಂದ ಪಿಡಿಒ ವರ್ತನೆ ಮಾಡ್ತಾರಂತೆ. ಪ್ರತಿಭಟನೆ ವೇಳೆ ಸಿಬ್ಬಂದಿ ಗ್ರಾಮಸ್ಥರ ನಡುವೆ ತೀವ್ರ ವಾಗ್ವಾದ ಆಗಿದೆ.
ಸಮಸ್ಯೆ ಇರುವ ಸ್ಥಳಕ್ಕೆ ಭೇಟಿ ಕೊಡುವಂತೆ ಜನರು ಪಟ್ಟನ್ನ ಹಿಡಿದಿದ್ದಾರೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಇಲ್ಲಿ ಜನರ ಕೆಲಸ ಕಾರ್ಯಗಳಿಂದ ಅದನ್ನ ಮಾಡಬೇಕು. ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಪಿಡಿಒಗಳು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕೆಲಸನೇ ಮಾಡಲ್ಲ, ಸಮಸ್ಯೆ ಏನು, ಜನರ ಕುಂದುಕೊರತೆಗಳೇನು ತಿಳ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿಯಾಗಿ ವರ್ತಿಸ್ತಾರೆ ಅಂತ ಹೇಳಿ ಜನರೇ ಕಚೇರಿಗೆನೆ ಬೀಗ ಜಡ್ದಿದ್ದಾರೆ. ನೀವು ಬರಲ್ವಲ್ಲ, ಹೆಂಗು, ಯಾಕೆ ಬೇಕು ಮತ್ತೆ ನಿಮ್ಗೆ ಕಚೇರಿ ಅಂತ ಹೇಳಿ ಜನರೇ ಅದಕ್ಕೆ ಬೀಗ ಹಾಕಿದ್ದಾರೆ. ರಾಮಣ್ಣ ಬಾಜುತಿಕ ಕೂತಿದ್ದೀನಿ ನೋಡಿ ಅಂತ ಅನ್ನುತ್ತೆ. ಕಸ ಹೊಡಿತಾ ಇದು ಮಾಡ್ತಾ ಇದ್ದೆ. ಏನ್ ಪ್ರಾಬ್ಲಮ್ ಆಗಿದೆ? ಅದೇ ಸರ್ ಯಾಕೆ ಬಂದಿರ್ಲಿಲ್ಲ ಸರ್? ಎಷ್ಟು ಗಂಟೆಗೆ ಬರೋದು? ಎಷ್ಟು ಗಂಟೆಗೆ ಬರೋದು? ಇದ್ರಲ್ಲ ಯಾರು ಇರಲಿಲ್ಲ ಅಂತ ನಾವ್ ಹೇಳ್ತಾ ಇಲ್ವಾ? ಕರ್ಸಿ ಕರ್ಸಿ ರಾಮಣ್ಣ ಒಂದೇ ಇದ್ದಿತ್ತು ಅಂತ ಸ್ಟಾಪ್ ಏನ್ರಿ? ಬೆಳಗ್ಗೆ 6 ಗಂಟೆಯಿಂದ ರಾಮಣ್ಣ ಎಲ್ಲ ನೆನಪಲ್ಲ. ನಂಗೆ ಏನು ಗೊತ್ತಿಲ್ಲ ಅಂತಾರೆ. ಬನ್ನಿ ಆಯ್ತು ಹೋಗಿ ಸ್ಪಾಟಿಗೆ. ಪಂಚಾಯತಿ ಗ್ಯಾರಂಟಿ ಅಂತ ಪ್ರತಿಯೊಬ್ಬ ನಾ ಚಾರ್ಜ್ ಬಿಟ್ಟೇನೆ ಅಂತ. ಪಂಚಾಯತಿಗೆ ಅಧಿಕಾರ, ಧಿಕ್ಕಾರ. ಎಮ್ಎಲ್ಎಗೂ ಧಿಕ್ಕಾರ. ಒಬ್ರು ಇಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.